ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಸುತ್ತಮುತ್ತಿರೋ ಜನ ಅವರ ಮನಸ್ಸಿನೊಳಗೆ ಏನಿದೆ ಅಂತ ತಿಳ್ಕೊಂಡು ಅವ್ರ ಯೋಚನೆಗಳನ್ನೇ ನಮಗೆ ಬೇಕಾದ ಹಾಗೆ ಬದಲಾಯಿಸೋ ಶಕ್ತಿ ಸಿಕ್ಬಿಟ್ರೆ ಹೇಗಿರುತ್ತೆ? ಇದು ಯಾವುದೋ ಸಿನಿಮಾದ ಕಥೆ ಅಲ್ಲ. ಹೌದು, ಇದು ನಿಜವಾಗ್ಲೂ ಸಾಧ್ಯ ಇದೆ. ಇವತ್ತು ನಾವು ಮನೋವಿಜ್ಞಾನದ ಕೆಲವು ಸೀಕ್ರೆಟ್ ಟೆಕ್ನಿಕ್ಗಳನ್ನ ನೋಡೋಣ. ಇದನ್ನ ಬಳಸಿ ಯಾರು ಬೇಕಾದರೂ ಪ್ರಭಾವಶಾಲಿ ವ್ಯಕ್ತಿ ಆಗಬಹುದು. ನೋಡಿ, ಇದು ಮ್ಯಾಜಿಕ್ ಗೀಜಿಕ್ ಏನೂ ಅಲ್ಲ. ಇದು ಪಕ್ಕಾ ಸೈಕಾಲಜಿ. ಅಂದ್ರೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಒಂದು ಸೈನ್ಸ್. ಜಗತ್ತಿನ ದೊಡ್ಡ ದೊಡ್ಡ ಲೀಡರ್ಗಳು, ದೊಡ್ಡ ಬ್ರ್ಯಾಂಡ್ಗಳು ಇವೆಲ್ಲ ಇದೇ ಟೆಕ್ನಿಕ್ಗಳನ್ನ ಬಳಸಿ ನಮಗೆ ಗೊತ್ತೇ ಆಗದ ಹಾಗೆ ನಮ್ಮ ನಿರ್ಧಾರಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆದ್ರೆ ಇಲ್ಲೊಂದು ಸೀರಿಯಸ್ ವಾರ್ನಿಂಗ್ ಇದೆ. ಈ ಜ್ಞಾನ ಇದೆಯಲ್ಲ, ಇದು ಒಂದು ಚಾಕು ಇದ್ದ ಹಾಗೆ. ಒಳ್ಳೆದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಹಾಗಾಗಿ ಇದನ್ನ ನಾವು ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ತಿಳ್ಕೊಳ್ಳೋಣ. ಮುಖ್ಯವಾಗಿ ಬೇರೆಯವರು ನಮ್ಮ ಮೇಲೆ ಈ ತಂತ್ರ ಪ್ರಯೋಗಿಸಿದ ಹಾಗೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೆ ಕಲಿಯೋಣ. ಸರಿ, ಹಾಗಿದ್ರೆ ಆ 5 ಸೀಕ್ರೆಟ್ಗಳನ್ನ ಒಂದೊಂದಾಗಿ ನೋಡೋಣವಾ? ನಾವೀಗ ನೋಡ್ಲಿರೋ ಮೊದಲನೇ ಅಸ್ತ್ರದ ಹೆಸರು ದಿ ರಿವೆಂಜ್ ಟ್ರ್ಯಾಪ್. ಇದು ರಿವರ್ಸ್ ಸೈಕಾಲಜಿ ಅಂತಾರಲ್ಲ, ಅದರದ್ದೇ ಒಂದು ಡೇಂಜರಸ್ ಮತ್ತೆ ತುಂಬಾನೇ ಪವರ್ಫುಲ್ ರೂಪ. ನೋಡಿ, ನಮ್ಮೆಲ್ಲರ ಮನಸ್ಸಿಗೂ ಒಂದು ವಿಚಿತ್ರವಾದ ಗುಣ ಇದೆ. ಯಾರಾದ್ರೂ ಬಂದು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಸಾಕು, ಅದನ್ನೇ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಅಲ್ವಾ? ಯಾವುದು ಬೇಡ ಅಂತಾರೋ ಅದೇ ಬೇಕು ಅನ್ಸುತ್ತೆ. ಅದೇ ಈ ಟೆಕ್ನಿಕ್ನ ಬೇಸಿಕ್ ಪಾಯಿಂಟ್. ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ಫ್ರೆಂಡ್ ಹತ್ರ ಏನೋ ಹೆಲ್ಪ್ ಕೇಳಬೇಕು. ಡೈರೆಕ್ಟಾಗಿ ಕೇಳಿದ್ರೆ ನೋಡ್ತೀನಿ ಅನ್ಬಹುದು, ಇಲ್ಲ ಆಗಲ್ಲ ಅಂತನೂ ಹೇಳ್ಬಹುದು. ಆದ್ರೆ ಅದೇ ಮಾತನ್ನ ಹೀಗೇಳಿ ನೋಡಿ, ಒಂದು ಚಿಕ್ಕ ಕೆಲ್ಸ ಇತ್ತು, ಆದ್ರೆ ಬಿಡು, ಅದು ಸ್ವಲ್ಪ ಟಫ್ ಇದೆ, ಬಹುಶಃ ನಿನ್ ಕೈಲಿ ಆಗಲ್ಲ ಅನ್ಸುತ್ತೆ. ಅಷ್ಟೇ ಸಾಕು. ಅವರ ಈಗೋಗೆ ಚಾಲೆಂಜ್ ಮಾಡ್ದ ಹಾಗಾಗತ್ತೆ. ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಹಠಕ್ಕೆ ಬಿದ್ದೋರ ಥರ ಆ ಕೆಲಸವನ್ನ ಅವರೇ ಮಾಡ್ಕೊಡ್ತಾರ. ಸರಿ, ನಮ್ಮ ಮುಂದಿನ ಟೆಕ್ನಿಕ್ ಮಾಸ್ಟರ್ ಆಫ್ ಚಾಯ್ಸ್, ಅಂದ್ರೆ ಆಯ್ಕೆಯ ಮಾಸ್ಟರ್. ಇಲ್ಲಿ ನೇರವಾಗಿ ಆರ್ಡರ್ ಮಾಡೋದಿಲ್ಲ, ಬದಲಿಗೆ ಅವರಿಗೆ ಪವರ್ ಇದೆ ಅನ್ನೋ ಒಂದು ಭ್ರಮೆ ಕ್ರಿಯೇಟ್ ಮಾಡಲಾಗತ್ತೆ. ಯಾಕಂದ್ರೆ ನಿಜವಾದ ಪವರ್ ಇರೋದು ಚಾಯ್ಸ್ ಕೊಡೋದ್ರಲ್ಲಿ ಅಲ್ಲ, ಆ ಚಾಯ್ಸ್ಗಳನ್ನ ನಾವು ಹೇಗೆ ಫ್ರೇಮ್ ಮಾಡ್ತೀವಿ ಅನ್ನೋದ್ರಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಅದ್ಭುತವಾದ ಮಾತಿದೆ. ನಿಜವಾದ ಪವರ್ ಜನರನ್ನ ಫೋರ್ಸ್ ಮಾಡೋದ್ರಲ್ಲಿಲ್ಲ, ಬದಲಿಗೆ ಅವರ ಆಯ್ಕೆಗಳನ್ನೇ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋದ್ರಲ್ಲಿದೆ ಅಂತ. ಇದರ ಅರ್ಥ ಜನರಿಗೆ ಫ್ರೀಡಮ್ ಇದೆ ಅಂತ ಫೀಲ್ ಆಗ್ಬೇಕು, ಆದರೆ ಕೊನೆಗೆ ಅವ್ರು ತಗೊಳ್ಳೋ ನಿರ್ಧಾರ ಮಾತ್ರ ನಮಿಗ್ ಬೇಕಾಗಿದ್ದೇ ಆಗಿರ್ಬೇಕು. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್. ಯಾರನ್ನಾದ್ರೂ ಹೊರಗೆ ಕರ್ಕೊಂಡೋಗ್ಬೇಕು ಅನ್ಕೊಳ್ಳಿ. ಹೊರಗೆ ಹೋಗೋಣವಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಬದಲು ಪಿಜ್ಜಾ ತಿನ್ನೋಣವಾ ಅಥವಾ ಡಾಮಿನೋಸ್ಗೆ ಹೋಗೋಣವಾ ಅಂತ ಕೇಳಿ. ಈಗ ನೋಡಿ, ಅವರ ಮೈಂಡ್ ಹೋಗ್ಬೇಕಾ ಬೇಡವಾ ಅಂತ ಯೋಚಿಸಲ್ಲ, ಬದಲಿಗೆ ಪಿಜ್ಜಾನಾ ಡಾಮಿನೋಸಾ ಅಂತ ಯೋಚಿಸುತ್ತೆ. ಅವ್ರು ಏನೇ ಆಯ್ಕೆ ಮಾಡಿದ್ರೂ ರಿಸಲ್ಟ್ ಒಂದೇ, ಹೊರಗೆ ಹೋಗೋದು ಫಿಕ್ಸ್. ಈ ಟೆಕ್ನಿಕ್ನ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ. ಪೊಲಿಟಿಷಿಯನ್ಸ್ ಕೊಡೋ ಭರವಸೆಗಳಿಂದ ಹಿಡಿದು ಮಾಲ್ಗಳಲ್ಲಿ ಸಿಗೋ ಬೈ ಒನ್ ಗೆಟ್ ಒನ್ ಆಫರ್ಗಳವರೆಗೂ ಎಲ್ಲ ಕಡೆ ಇದೇ ಗೇಮ್ ನಡೆಯೋದು. ನಮಗೆ ಚಾಯ್ಸ್ ಕೊಟ್ಟ ಹಾಗೆ ಇರುತ್ತೆ, ಆದರೆ ಫೈನಲ್ ಆಗಿ ಲಾಭ ಆಗೋದು ಮಾತ್ರ ಅವರಿಗೆ. ಬನ್ನಿ ನಮ್ಮ 3ನೇ ಟ್ರಿಕ್ ಕಡೆ ಹೋಗೋಣ. ದ ಗಿಲ್ಟಿ ಟ್ರ್ಯಾಪ್. ಇದು ಮನುಷ್ಯನ ಒಂದು ತುಂಬಾನೇ ವೀಕ್ ಇಮೋಷನ್, ಅಂದ್ರೆ ಅಪರಾಧ ಪ್ರಜ್ಞೆ ಅಥವಾ ಗಿಲ್ಟ್ ಫೀಲಿಂಗ್ ಇದೆಯಲ್ಲ, ಅದನ್ನೇ ಒಂದು ವೆಪನ್ ಆಗಿ ಬಳಸ್ಕೊಳ್ಳೋದು. ಗಿಲ್ಟ್ ಅಥವಾ ಪಶ್ಚಾತ್ತಾಪ, ಅಬ್ಬಾ, ಇದು ಒಳಗಿಂದೊಳಗೆ ತಿನ್ನುವಂಥ ಒಂದು ಫೀಲಿಂಗ್. ಜನರಿಗೆ ಒಮ್ಮೆ ನಾವು ತಪ್ಪು ಮಾಡಿದೀವಿ ಅಂತ ಅನ್ಸ್ಬಿಟ್ರೆ ಸಾಕು, ಆ ಭಾರದಿಂದ ಹೊರಬರೋಕೆ ಅವರು ಏನ್ ಮಾಡೋಕ್ಕೂ ರೆಡಿ ಇರ್ತಾರೆ. ಒಂದು ಸಿಚುವೇಶನ್ ತಗೊಳ್ಳೋಣ. ಒಬ್ಬ ಫ್ರೆಂಡ್ ಪದೇ ಪದೇ ಮೀಟ್ ಆಗೋ ಪ್ಲಾನ್ ಕ್ಯಾನ್ಸಲ್ ಮಾಡ್ತಾನೇ ಇದ್ದಾರೆ. ಅವರತ್ರ ಹೋಗಿ ಸ್ವಲ್ಪ ಬೇಜಾರಾದವ್ರ ಹಾಗೆ, ಪರವಾಗಿಲ್ಲ ಬಿಡು, ನೀನ್ ತುಂಬಾ ಬ್ಯುಸಿ ಅಂತ ನನಗೆ ಗೊತ್ತು, ಒಂದು ವೇಳೆ ನಾನು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗಿದ್ರೆ ಖಂಡಿತ ಟೈಮ್ ಮಾಡ್ಕೋತಿದ್ದೆ ಅಲ್ವಾ ಅಂತ ಹೇಳಿ ನೋಡಿ. ಅಷ್ಟೇ, ಆ ಒಂದು ಮಾತು ಅವ್ರಿಗೆ ಗಿಲ್ಟಿ ಫೀಲ್ ಆಗೋ ಹಾಗೆ ಮಾಡುತ್ತೆ. ಆ ಗಿಲ್ಟ್ನ ಸರಿ ಮಾಡ್ಕೊಳ್ಳೋಕ್ಕೆ ಅವ್ರು ಹಾಗೆ ನಿಂಗೆ ಟೈಮ್ ಕೊಡ್ತಾರೆ. ಸರಿ, ಈಗ ನಾವು ನೋಡಕ್ ಹೊರಟಿರೋದು ಎಲ್ಲಕ್ಕಿಂತ ನೇರವಾದ ಹಾಗೇನೆ ಅಪಾಯಕಾರಿಯಾದ ಒಂದು ಟ್ರಿಕ್, ಇಮೋಷನಲ್ ಹೈಜಾಕ್. ಇಲ್ಲಿ ಲಾಜಿಕ್ಗೆ ಜಾಗನೇ ಇಲ್ಲ. ಸೈಕಾಲಜಿಯಲ್ಲಿ ಒಂದು ಬೇಸಿಕ್ ಸತ್ಯ ಇದೆ. ಒಂದ್ಸಲ ಯೋಚಿಸಿ ನೋಡಿ, ನಾವು ನಮ್ಮ ಲೈಫಿನ ದೊಡ್ಡ ದೊಡ್ಡ ಡಿಸಿಷನ್ಸ್ಗಳನ್ನ ತರ್ಕ ಬಳಸಿ ತಗೊಳ್ತೀವಾ ಅಥವಾ ಇಮೋಷನ್ಸ್ನಿಂದ ತಗೊಳ್ತೀವಾ? ಉತ್ತರ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ? ಇದರ ಅರ್ಥ ಸಿಂಪಲ್ ಆಗಿದೆ. ಒಬ್ಬರ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಮೊದಲು ಅವರ ಎಮೋಷನ್ಸನ್ನ ಕಂಟ್ರೋಲ್ ಮಾಡಬೇಕು. ಅದು ಪ್ರೀತಿ ಇರ್ಬೋದು ಅಥವಾ ದ್ವೇಷ ಕೂಡ ಇರ್ಬೋದು. ಒಮ್ಮೆ ಭಯ, ಹೆಮ್ಮೆ ಅಥವಾ ಕೋಪದಂಥ ಸ್ಟ್ರಾಂಗ್ ಎಮೋಷನ್ಸ್ ಶುರುವಾಗ್ಬಿಟ್ರೆ ನಮ್ಮ ತಲೆ ಯೋಚನೆ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾಜಕೀಯ ಭಾಷಣಗಳು. ಅಲ್ಲಿ ಫ್ಯಾಕ್ಟ್ಸ್, ನಂಬರ್ಸ್ಗಿಂತ ಜಾಸ್ತಿ ದೇಶಭಕ್ತಿ, ಹೆಮ್ಮೆ,
ಕೋಪ, ಭಯ ಈ ಥರದ ಎಮೋಷನಲ್ ಮಾತುಗಳೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಜನರ ಎಮೋಷನ್ಸ್ಗೆ ಕನೆಕ್ಟ್ ಆದ ಲೀಡರ್ಗೆ ವೋಟುಗಳು ಈಸಿಯಾಗಿ ಬೀಳುತ್ತೆ. ಅಲ್ಲಿ ಲಾಜಿಕ್ ವರ್ಕ್ ಆಗಲ್ಲ. ಸರಿ, ಈಗ ಫೈನಲ್ ಆಗಿ ಈ ಎಲ್ಲಾ ಟೆಕ್ನಿಕ್ಗಳಿಗಿಂತಲೂ ಪವರ್ಫುಲ್ ಆಗಿರೋ ಒಂದು ವೆಪನ್ ಬಗ್ಗೆ ಮಾತಾಡೋಣ. ಅದು ದಿ ಪವರ್ ಆಫ್ ಸೈಲೆನ್ಸ್, ಅಂದ್ರೆ ಮೌನದ ಶಕ್ತಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮೆಲ್ರಿಗೂ ಗೊತ್ತಿರೋ ಒಂದು ಸಿಚುವೇಶನ್ ತಗೊಳ್ಳೋಣ. ಮನೇಲೊಂದು ಮಗು ಏನೋ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟಿದೆ ಅಂದ್ಕೊಳ್ಳಿ. ಆಗ ತಾಯಿ ಆ ಮಗುಗೆ ಜೋರಾಗಿ ಬೈತಾರೆ, ಕೂಗಾಡ್ತಾರೆ. ಆದ್ರೆ ತಂದೆ ಏನೂ ಮಾತಾಡಲ್ಲ. ಸುಮ್ನೆ ಮಗುವಿನ ಕಣ್ಣಲ್ಲೇ ಕಣ್ಣಿಟ್ಟು ಸೈಲೆಂಟಾಗಿ ನೋಡ್ತಾ ನಿಂತ್ಕೋತಾರೆ. ಈಗ ಹೇಳಿ, ಆ ಮಗುಗೆ ಯಾವುದು ಜಾಸ್ತಿ ಭಯ ಹುಟ್ಟಿಸುತ್ತೆ? ಅಮ್ಮನ ಬೈಗುಳ್ನ ಅಥವಾ ಅಪ್ಪನ ಮೌನನ? ಖಂಡಿತ ಆ ಸೈಲೆನ್ಸ್. ಯಾಕಂದ್ರೆ ಆ ಮೌನದಲ್ಲಿ ಅಯ್ಯೋ ಅಪ್ಪ ಈಗೇನ್ ಮಾಡ್ತಾರೋ ಅನ್ನೋ ಸಾವಿರಾರು ಭಯಾನಕ ಯೋಚನೆಗಳು ಮಗುವಿನ ತಲೆಯಲ್ಲಿ ಓಡಾಡಕ್ ಶುರುವಾಗತ್ತೆ. ಸೈಕಾಲಜಿ ಪ್ರಕಾರ ಸೈಲೆನ್ಸ್ ಅನ್ನೋದು ಒಂದು ವ್ಯಾಕ್ಯೂಮ್, ಅಂದ್ರೆ ಒಂದು ಶೂನ್ಯವನ್ನ ಕ್ರಿಯೇಟ್ ಮಾಡುತ್ತೆ. ಆ ಅನ್ಕಂಫರ್ಟಬಲ್ ಸೈಲೆನ್ಸನ್ನ ತುಂಬೋಕೆ ಅಂತಾನೆ ಎದುರಿಗಿರೋ ವ್ಯಕ್ತಿ ತಾವಾಗಿಯೇ ಸತ್ಯವನ್ನೋ ಅಥವಾ ಸೀಕ್ರೆಟ್ಗಳನ್ನೋ ಬಾಯ್ಬಿಟ್ಬಿಡ್ತಾರೆ. ಆಗ ಕಂಟ್ರೋಲ್ ಪೂರ್ತಿಯಾಗಿ ನಮ್ ಕೈಗೆ ಬರುತ್ತೆ. ಹಾಗಿದ್ರೆ ಇವತ್ತು ನಾವು ಕಲ್ತ 5 ಪವರ್ಫುಲ್ ಟೂಲ್ಸ್ ಯಾವುವು? ಮೊದಲನೇದು, ಮಾಡಬೇಡಿ ಅಂದಿದ್ನೇ ಮಾಡಿಸೋ ರಿವೆಂಜ್ ಟ್ರ್ಯಾಪ್. ಎರಡನೇದು, ಆಯ್ಕೆಯ ಭ್ರಮೆ ಹುಟ್ಟಿಸೋ ಮಾಸ್ಟರ್ ಆಫ್ ಚಾಯ್ಸ್. ಮೂರನೇದು, ಗಿಲ್ಟ್ ಫೀಲಿಂಗ್ ಬಳಸೋ ಗಿಲ್ಟಿ ಟ್ರ್ಯಾಪ್. ನಾಲ್ಕನೇದು, ಲಾಜಿಕ್ ಬದಿಗಿಟ್ಟು ಇಮೋಷನ್ಸ್ ಮೇಲೆ ಆಟ ಆಡೋ ಇಮೋಷನಲ್ ಹೈಜಾಕ್. ಮತ್ತು ಕೊನೆಯದಾಗಿ ಎಲ್ಲಕ್ಕಿಂತ ಪವರ್ಫುಲ್ ಮೌನದ ಶಕ್ತಿ. ನೋಡಿ, ಈ ರಹಸ್ಯಗಳು ಈಗ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಇನ್ನು ಮುಂದೆ ಜಗತ್ತನ್ನ ಮೊದಲಿನ ಹಾಗೆ ನೋಡಕ್ ಸಾಧ್ಯನಾ? ಖಂಡಿತ ಇಲ್ಲ. ಇನ್ಮುಂದೆ ಪ್ರತಿಯೊಂದು ಜಾಹೀರಾತು, ಪ್ರತಿಯೊಂದು ಮಾತುಕತೆ, ಅದರ ಹಿಂದಿಲೋ ಸೈಕಲಾಜಿಕಲ್ ಗೇಮ್ ನಮ್ಗೆ ಅರ್ಥ ಆಗೋಕೆ ಶುರುವಾಗುತ್ತೆ. ಈ ಜ್ಞಾನದಿಂದ ನಾವು ಬೇರೆಯವರಿಂದ ಪ್ರಭಾವಿತರಾಗ್ತೀವೋ ಅಥವಾ ನಾವೇ ಪ್ರಭಾವ ಬೀರ್ತೀವೋ ಅದು ನಮಗೆ ಬಿಟ್ಟ ನಿರ್ಧಾರ.